ಎಲ್ಲರಿಗೆ ನಮಸ್ಕಾರ. ಯಕ್ಷತರಂಗಿಣಿ ಹಾಸ್ಯಕಟ್ಟ ಇದರ ವತಿಯಿಂದ ದೀಪಾವಳಿ ಪ್ರಯುಕ್ತ ನಡೆಯಲಿರುವಂತಹ ಜಿಲ್ಲಾ ಮಟ್ಟದ ಸ್ವರಚಿತ ಕವನ ಸ್ಪರ್ಧೆಗೆ ಈ ಮುಖೇನ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ನಂದನ್ ನಾಯ್ಕ್ ಯಕ್ಷತರಂಗಿಣಿ ಎನ್ನುವಂತಹ ಸಂಸ್ಥೆಯನ್ನು ಕಟ್ಟಿಕೊಂಡು ಯಕ್ಷಗಾನದಲ್ಲಿ ತನ್ನ ಒಳಗಿರುವಂತಹ ಪ್ರತಿಭೆಗೆ ಆ ಮುಖೇನ ಒಂದು ವೇದಿಕೆಯನ್ನು ಕಲ್ಪಿಸಿಕೊಂಡಿದ್ದಾರೆ. ಕೇವಲ ತಾನೊಬ್ಬನೇ ಅಲ್ಲ, ತನ್ನ ಜೊತೆಗೆ ತನ್ನ ಊರಿನವರು ಈ ಒಂದು ಯಕ್ಷಗಾನದಲ್ಲಿ ಮುಂದುವರಿಯಲಿ, ಅವರ ಪ್ರತಿಭೆಯೂ ಅನಾವರಣಗೊಳ್ಳಲಿ ಅಂತ ಅನೇಕ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಯಕ್ಷತರಂಗಿಣಿಯ ಮೂಲಕ ಅವರು ಹೊರತಂದಿದ್ದಾರೆ. ಈ ಲಾಕ್ಡೌನ್ ಸಮಯದಲ್ಲಿ ಅವರು ತಂದಂತಹ ಜಲಕೇಳಿ ಆಡುವಂತಹ ಸನ್ನಿವೇಶ ಇರ್ಬೋದು, ಇಂತಹ ಅನೇಕ ಕಾರ್ಯಕ್ರಮಗಳನ್ನು ನಾವೆಲ್ಲ ಆಸ್ವಾದಿಸಿದ್ದೇವೆ. ಪ್ರತಿಭೆ ಎನ್ನುವುದು ಯಾರೊಬ್ಬನ ಸ್ವತ್ತಲ್ಲ. ಆ ಪ್ರತಿಭೆಗನುಗುಣವಾಗಿ ಸಹಜವಾಗಿ ತೆರೆದುಕೊಳ್ಳುವಂತಹ ಒಂದು ಪ್ರವೃತ್ತಿ ನಮಗೆ ಬೇಕಾದದ್ದು. ಅದನ್ನು ನನ್ನವರಲ್ಲಿ ನಾನು ಗುರುತಿಸಿದ್ದೇನೆ. ಅವನಿಗೆ ನೇರವಾಗಿ ನಾನು ಗುರು ಅಲ್ಲದೇ ಇದ್ದರೂ ಕೂಡ ಅವನು ನನ್ನಲ್ಲಿ ಗುರುಭಾವವನ್ನು ಹೊಂದಿದ್ದಾನೆ. ಇದು ಅವನ ವಿನಯ ಅಂತ ತಿಳ್ಕೊಳ್ತೇನೆ. ವಿದ್ಯೆ ಮತ್ತು ವಿನಯ ಸಂಪನ್ನನಾದಂತಹ ನಂದನ್ ಒಳ್ಳೆಯ ರೀತಿಯಲ್ಲಿ ಎಜುಕೇಷನ್ ಪಡೆದುಕೊಂಡು ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಕೈಂಕರ್ಯಗಳಲ್ಲೂ ಕೂಡ ತೊಡಗಿಸಿಕೊಂಡಂತಹ ಒಬ್ಬ ವಿಧೇಯ ವಿದ್ಯಾರ್ಥಿಯಾಗಿದ್ದವನು. ಆಳ್ವಾಸ್ ಧೀಮ್ಗಿಟ ಯಕ್ಷಗಾನ ಅಧ್ಯಯನ ಕೇಂದ್ರದಲ್ಲಿ ಅವನು ಅನೇಕ ಬೇರೆ ಬೇರೆ ರೀತಿಯ ವೇಷಭೂಷಣಗಳೊಂದಿಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟವನಿದ್ದಾನೆ. ಅಲ್ಲಿಂದಲೂ ಅವನ ಪ್ರತಿಭೆಯನ್ನು ಗಮನಿಸಿದ್ದೇನೆ. ಸಾಹಿತ್ಯಾತ್ಮಕವಾಗಿ ಕೂಡ ಅವನು ಪ್ರತಿಭಾವಂತ ಎನ್ನುವಲ್ಲಿ ಎರಡು ಮಾತಿಲ್ಲ. ಅವನ ಪ್ರತಿಭೆಗೆ ನಾವೆಲ್ಲ ನೀರೆರೆಯೋಣ. ನಮ್ಮ ಊರಿನ ಈ ಪ್ರತಿಭೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಗೌರವವನ್ನು ಪಡೆದುಕೊಳ್ಳಿ ಅಂತ ಆಶಿಸೋಣ. ಹಾಗೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎನ್ನುವ ಹಾಗೆ ನಮ್ಮ ಊರಿನವನು ಎನ್ನುವಂತಹ ಹೆಮ್ಮೆ ನನಗೆ ಖಂಡಿತ ಸಂತೋಷ ಕೊಡುವಂತಹ ವಿಷಯ. ದೂರದ ಹಾಸ್ಯಕಟ್ಟದಿಂದ ಈ ದಕ್ಷಿಣ ಕನ್ನಡದ ಪರಿಸರಕ್ಕೆ ಬಂದು ಇಲ್ಲಿ ಸಾಹಿತ್ಯಾತ್ಮಕವಾಗಿ ತನ್ನನ್ನು ತಾನು ಗುರುತಿಸಿಕೊಳ್ಳುವುದಕ್ಕೆ ಬೇಕಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದಾನೆ. ಕವನ ಸಂಕಲನವನ್ನು ಹೊರತಂದಿದ್ದಾನೆ. ಯಕ್ಷಗಾನದಲ್ಲಿ ದುಡಿದಿದ್ದಾನೆ. ಹೀಗೆ ಒಬ್ಬ ವಿದ್ಯಾರ್ಥಿಯಾಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿರುವಂತಹ ಒಬ್ಬ ವಿಧೇಯ ನಮ್ಮ ನಂದನ್. ಅವನಿಗೆ ಶುಭವನ್ನು ಕೋರ್ತೇನೆ. ನಮ್ಮ ಎಲ್ಲ ಸಹೃದಯಿ ಬಂಧುಗಳು ಆತನ ಈ ಒಂದು ಸ್ಪರ್ಧೆಗೆ ಬೆಂಬಲವನ್ನು ಕೊಡಲಿ ಅಂತ ಕೇಳ್ಕೊಳ್ತೇನೆ. ಹಾಗೆ ನಾನು ಕೂಡ ಬೆಂಬಲವನ್ನು ಕೊಡ್ತಾ ಇದ್ದೇನೆ. ಹೆಚ್ಚು ಜನರು ಇದರೊಳಗೆ ಭಾಗವಹಿಸುವ ಮೂಲಕ ನಮ್ಮ ಜಿಲ್ಲೆಯ ಪ್ರತಿಭೆಗಳು, ಹೊಸ ಹೊಸ ಪ್ರತಿಭೆಗಳು ನಮ್ಮ ಕಣ್ಣೆದುರಿಗೆ ಬರುವಂತಾಗಲಿ ಅಂತ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ನಂದನ್ಗೆ, ಯಕ್ಷತರಂಗಿಣಿಗೆ ಹಾಗೂ ಜಿಲ್ಲಾ ಮಟ್ಟದ ಈ ಸ್ಪರ್ಧೆಗೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ದೀಪಾವಳಿಯ ಶುಭಾಶಯಗಳು. ಹಾಗೆ ಇದೀಗ ನವರಾತ್ರಿ ನಡೀತಾ ಇದೆ. ನವರಾತ್ರಿಯ ಶುಭಾಶಯಗಳನ್ನು ಕೂಡ ಈ ಮುಖೇನ ಕೋರ್ತಾ ಇದ್ದೇನೆ. ಧನ್ಯವಾದ.